ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಬೇಸಿಗೆ ರಾಜ್ಯದಲ್ಲಿ ವಿಶೇಷವಾಗಿ ಅಡುಗೆಗಳನ್ನ ಮಾಡ್ತಿರೋದಂತೂ ಎಲ್ಲರನ್ನೂ ಸರ್ವೇ ಸಾಮಾನ್ಯ. ಯಾಕೆಂದ್ರೆ ಸ್ಕೂಲು ಕಾಲೇಜ್ಗಳಿಗೆ ರಜಾ ಇರುತ್ತೆ, ಬೆಳಗ್ಗೆ ಬೇಗ ಎದ್ದು ಅಡುಗೆ ತಿಂಡಿ ಮಾಡಬೇಕು ಅನ್ನೋ ಆತಂಕ ಇರಲ್ಲ. ಇಂಥ ಸಮಯದಲ್ಲಿ ಇವತ್ತಿನ ಏನು ರೆಸಿಪಿ ಇದೆಯಲ್ಲ ಖಂಡಿತ ಟ್ರೈ ಮಾಡಿ ನೋಡೋದಕ್ಕೆ ಸೂಕ್ತವಾಗಿರುವಂಥದ್ದು ಅಂತ ಹೇಳ್ಬೋದು. ಪನ್ನೀರ್ ರೆಸಿಪಿ, ಪನ್ನೀರಿಂದ ಮಾಡುವಂತಹ ಅಡುಗೆಗಳು ಅಂತ ಬಂದಾಗ ಹೆಚ್ಚಾಗಿ ಉತ್ತರ ಭಾರತದ ಗ್ರೇವಿಗಳಿರ್ಬೋದು ಅಥವಾ ಪಲಾವ್ ಇರ್ಬೋದು ಅಥವಾ ಪನ್ನೀರ್ ಬಿರಿಯಾನಿ ಇರ್ಬೋದು, ದಮ್ ಬಿರಿಯಾನಿ ಥರ ಮಾಡೋದು ಇದೆಲ್ಲವೂ ಇರ್ಬೋದು. ಆದರೆ ಪನ್ನೀರ್ನ ಬಳಸ್ಕೊಂಡು ಮಾಡುವಂತಹ ಖಾದ್ಯಗಳಲ್ಲಿ ಇದಂತೂ ಎಕ್ಸ್ಕ್ಲೂಸಿವ್ ಆಗಿ ನಮ್ಮದೇ ಅಂತ ಹೇಳ್ಬೋದು. ಮಂಗಳೂರು ಕಡೆಯಿಂದ ಬಂದಂತೂ ಅಲ್ಲಿಂದ ಫೇಮಸ್ ಆದಂತಹ ಒಂದು ಡಿಶ್ ಇದು. ಪನ್ನೀರ್ ಘೀ ರೋಸ್ಟ್ ಏನಿದೆಯಲ್ಲ ಇದನ್ನ ಸ್ಟಾರ್ಟರ್ ಆಗಿ ಕೂಡ ಬಳಸ್ಕೋಬಹುದು ಅಥವಾ ನೀರು ದೋಸೆ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಬಳಸ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಸತಿ ಇದನ್ನು ತಿಂದಾಗ ನನಗಂತೂ ತುಂಬ ಫ್ಲೇವರ್ಫುಲ್ ಆಗಿದೆ. ಹಾಗೇನೆ ಫ್ಲೇವರ್ಸು ನಮ್ಮ ಉತ್ತರ ಭಾರತದ ಅಡುಗೆಗಳಲ್ಲಿ ಏನು ನಾರ್ಮಲ್ ಆಗಿ ಸಿಗುತ್ತಲ್ಲ ಆ ಥರ ಅನ್ನಿಸ್ತಿರ್ಲಿಲ್ಲ, ಒಂದು ರೀತಿ ಬೇರೆ ಥರ ಅನ್ನಿಸ್ತಿತ್ತು. ಆದರೆ ಅಟ್ ದಿ ಸೇಮ್ ಟೈಮ್ ಯಾವುದೋ ಒಂದು ನಾರ್ತ್ ಇಂಡಿಯನ್ ಪನ್ನೀರ್ ಡಿಶ್ನ ಟೇಸ್ಟ್ ಮಾಡ್ತೀನಿ ಅಂತ ಅನ್ನಿಸ್ತಿರ್ಲಿಲ್ಲ. ಇದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ಗಳೆಲ್ಲವೂ ಕೂಡ ಮನೇಲಿರುವಂಥದ್ದೇ, ಆದರೆ ರುಚಿ ಮಾತ್ರ ತುಂಬ ಅಂದರೆ ತುಂಬ ವಿಶೇಷವಾಗಿದೆ ಅಂತ ನನಗನ್ನಿಸ್ತು. ಮೋಸ್ಟ್ಲಿ ನಾವು ಇದನ್ನ ಮಸಾಲೆನ ಬಳಸ್ಕೊಂಡು ಹಂತವಾಗಿ ಮಾಡೋ ವಿಧಾನದಿಂದ ಇರ್ಬೋದು, ಅಥವಾ ಈ ಡಿಶ್ಶಿಗೆ ಬೇಕೇ ಆಗಿರುವಂಥ ಇನ್ನೊಂದು ಪದಾರ್ಥ ಯಾವುದು ಅಂದರೆ ಕರಿಬೇವಿನ ಸೊಪ್ಪನ್ನು ಹಾಕಿ ಮಾಡಿರೋದ್ರಿಂದ ಇರ್ಬೋದು. ರುಚಿ ವಿಶೇಷವಾಗಿರುತ್ತೆ. ಆದರೆ ನಿಮಗೆ ಮಾಮೂಲಿ ನಮ್ಮ ದಕ್ಷಿಣ ಭಾರತದ ಯಾವುದೋ ತಿಂತಾ ಇದ್ವಿ, ಜೊತೆಗೆ ಒಂಚೂರು ಪನ್ನೀರ್ ಇದೆ ಅಂತ ಖಂಡಿತ ಅನ್ಸೋದಿಲ್ಲ. ನನಗೂ ಕೂಡ ಫಸ್ಟ್ ಟೈಮ್ ತಿಂದಾಗ ಹಾಗೆ ಅನಿಸಿದ್ದು. ಖಂಡಿತ ಟ್ರೈ ಮಾಡಿ ನೋಡಿ. ನೀರು ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನ ಸ್ವಲ್ಪ ನೀರಲ್ಲಿ ನೀವು ಮಾಡಿಕೊಂಡ್ರೆ ಚಪಾತಿ ಜೊತೆ ಕೂಡ ತಿನ್ಬೋದು, ಅಥವಾ ಘೀ ರೈಸ್ ಜೊತೆಗೆ ಸ್ವಲ್ಪ ಹೆವಿ ಆಗುತ್ತೇನೋ, ಅಥವಾ ಜೀರಾ ರೈಸ್ ಜೊತೆಗೆ ತಿನ್ಬೋದು ಅಂತ ಅನ್ಸುತ್ತೆ. ನಾನಂತೂ ಮನೇಲಿ ಕಾಯಿಸಿದಂತಹ ತುಪ್ಪನ ಹಾಕಿ ಮಾಡಿದ್ದೆ. ಎಷ್ಟು ವಿಶೇಷವಾಗಿ ಘಮ ಬರ್ತಿತ್ತು, ರುಚಿ ಅಂತೂ ಅದ್ಭುತವಾಗಿತ್ತು. ಮತ್ತು ಪನ್ನೀರು ಯಾವುದೇ ಕಾರಣಕ್ಕೂ ಆರದ ಮೇಲೂ ಕೂಡ ಗಟ್ಟಿಯಾಗಿರ್ಲಿಲ್ಲ. ಅದು ಗಟ್ಟಿಯಾಗದೆ ಸಾಫ್ಟ್ ಆಗಿರೋದಕ್ಕೆ ನಾನೊಂದಿಲ್ಲಿ ಟಿಪ್ನ ಹೇಳ್ತೀನಿ ನಿಮಗೆ. ಅಡುಗೆ ಮಾಡ್ತಾ ಹೇಳ್ತಾ ಹೋಗ್ತೀನಿ, ಖಂಡಿತ ಅದನ್ನು ಫಾಲೋ ಮಾಡಿ. ಇದು ನಾನು ಕಂಡ್ಕೊಂಡಿದ್ದು, ಹಾಗಾಗಿ ನಾನು ಇದನ್ನು ಪನ್ನೀರ್ಗೆ ಇಲ್ಲಿ ಅದನ್ನು ಅಪ್ಲೈ ಮಾಡಿದಾಗ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನ್ನಿಸ್ತು. ಅಫ್ಕೋರ್ಸ್ ಯಾವುದೇ ಹೊಸ ಅಡುಗೆನ ಟ್ರೈ ಮಾಡಬೇಕಾದ್ರೆ ಅಥವಾ ಅದನ್ನೇ ಅಂದರೆ ಏನಾದ್ರು ಇದ್ರೊಳಗೆ ಇನ್ನೊಂಚೂರು ಇಂಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತ ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಕಡೆಯಿಂದ ಒಂದೇನೋ ಒಂದು ಅದಕ್ಕೆ ಇನ್ಪುಟ್ ಇದ್ದೇ ಇರುತ್ತೆ. ಇಲ್ಲೂ ಕೂಡ ಹಾಗೆ ಇದೆ. ನೀವು ಟ್ರೈ ಮಾಡಿ ನೋಡಿ. ಸ್ಟಾರ್ಟರ್ ಆಗಿರ್ಬೋದು ಅಥವಾ ಸೈಡ್ ಡಿಶ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡಿದ್ಮೇಲೆ ಬಂದು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ನೀರು ದೋಸೆ ಮತ್ತು ಘೀ ರೋಸ್ಟ್ ಪನ್ನೀರ್ ಹೇಗೆ ಕಾಣಿಸ್ತಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದೋಸೆ ಅಂತೂ ಲೇಸ್ ಬಟ್ಟೆ ಥರ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ಇದ್ರ ಜೊತೆಗೆ ಈ ಪನ್ನೀರ್ ಕಾಂಬಿನೇಷನ್ ಏನಿದೆಯಲ್ಲ ಇದಂತೂ ಅದ್ಭುತವಾಗಿರುತ್ತೆ. ನೀರು ದೋಸೆದು ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ನೀವು ಬಿಸಿಯಾಗಿ ತಿನ್ನಬೇಕು ಅಂತೇನಿಲ್ಲ, ಸರಿಯಾಗಿ ಮಾಡಿ ಇಟ್ಕೊಂಡ್ರೆ ನೀವು ಆರಾಮಾಗಿ ಆರಿದ ಮೇಲೆ ಕೂಡ ತಿನ್ಬೋದು. ಹಾಗೆ ಸ್ವಲ್ಪ ನೆಂಚ್ಕೊಳ್ಳೋದಕ್ಕೆ ಈರುಳ್ಳಿ ಮತ್ತು ಮೇಲೆ ಹಿಂಡ್ಕೊಳ್ಳೋದಕ್ಕೆ ನಿಂಬೆಹಣ್ಣನ್ನು ಇಟ್ಟಿದ್ದೀನಿ. ಇದಿಷ್ಟು ತಯಾರಾಗಿದೆ. ಈಗ ಮೊದಲನೇದಾಗಿ ನೀರು ದೋಸೆನ ಹೇಗೆ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ಸುಮಾರು 2 ಕಪ್ಪಷ್ಟು ಅಕ್ಕಿನ ನಾನು 3 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ಹಾಗೆ ಸ್ವಲ್ಪ ತೆಂಗಿನ ತುರಿನ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಈ ನೀರು ದೋಸೆಗೆ ನಾನು ರಾತ್ರಿನೇ ಅಕ್ಕಿನ ನೆನೆಸಿಟ್ಟು ಬೆಳಗ್ಗೆ ಮಾಡ್ತಿಲ್ಲ. ಬೆಳಗ್ಗೆ ಎದ್ದಾಗ 6 ಗಂಟೆಗೆ ಅಕ್ಕಿನ ನೆನೆಸಿಟ್ಟೆ. 9 ಗಂಟೆ ಹೊತ್ತಿಗೆ ಹಿಟ್ಟನ್ನು ರುಬ್ಬಿ ದೋಸೆನ ಮಾಡ್ತಾಯಿದ್ದೀನಿ. ಈಗ ನೆನೆಸಿಟ್ಟಂತಹ ಅಕ್ಕಿನೆಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ನೀವು ತುಂಬ ನೀರು ಹಾಕ್ಕೊಂಡು ರುಬ್ಬೋದಕ್ಕೆ ಹೋಗ್ಬಿಡಿ, ಆವಾಗ ಅಕ್ಕಿ ನುಣ್ಣಗಾಗೋದಿಲ್ಲ, ತರಿ ಉಳಿದ್ಬಿಡುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಅಂದರೆ ಮಿಕ್ಸರು ಓಡೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀವು ಹಿಟ್ಟನ್ನು ತಯಾರಿಸ್ಕೊಳ್ಳಿ. ಆಮೇಲೆ ನೀವು ಹದನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಖಂಡಿತ ಹಾಕೋಬೋದು. ಈ ರೀತಿಯಾಗಿ ಹಿಟ್ಟು ತಯಾರಾಗಿದೆ. ಇದಕ್ಕೆ ಬೇಕಾದರೆ ನೀವು ರುಬ್ಬಬೇಕಾದ್ರೇ ಕಲ್ಲುಪ್ಪನ್ನು ಸೇರಿಸ್ಕೋಬೋದು, ಇಲ್ಲ ಅಂತಂದರೆ ಆಮೇಲೆ ಕೂಡ ಪುಡಿ ಉಪ್ಪನ್ನು ಸೇರಿಸ್ಕೋಬೋದು. ಈಗ ಇದಕ್ಕೆ ನಾನು ನೆನೆಸಿಟ್ಟಂತಹ ನೀರೇನಿತ್ತಲ್ಲ ಅದನ್ನು ಕೂಡ ಇಟ್ಕೊಂಡಿದ್ದೆ, ಅದನ್ನು ಹಾಕೊಳ್ತೀನಿ. ಹಾಗೆಯೇ ಇನ್ನೂ ಸ್ವಲ್ಪ ಕ್ವಾಂಟಿಟಿ ನೀರು ಬೇಕಾಗತ್ತೆ. ನಾನಿಲ್ಲೊಂದು ಬರೀ 3 ಗಂಟೆಗಳ ಕಾಲ ನೆನೆಸಿಟ್ಟಿದ್ನಲ್ಲ, ಹಾಗಾಗಿ ಈ ನೀರನ್ನು ನಾನು ಡಿಸ್ಕಾರ್ಡ್ ಮಾಡದೆ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗೂ ಇರುತ್ತೆ. ನೀವು ತುಂಬ ಹೊತ್ತು ನೆನೆಸಿಟ್ಟಾಗ ಒಂದು ರೀತಿ ಹುಳಿ ಬಂದ ಆಗಿರುತ್ತೆ, ಆವಾಗ ಹಿಟ್ಟು ಹಾಳಾಗತ್ತೆ ಅನ್ನೋದರಿಂದ ಆ ನೀರನ್ನು ಸೇರಿಸ್ಕೊಳ್ದೇ ಇರೋದು ಒಳ್ಳೆಯದು. ಇಲ್ಲಿ ಹಿಟ್ಟು ನೀರಿನ ಹದದಲ್ಲಿದೆ ಅಂತ ಹೇಳ್ಬೋದು. ನೀರು ಹೇಗಿರುತ್ತೋ ಹಾಗೆ ಹಿಟ್ಟಿನ ಹದ ಇದೆ. ಇಲ್ಲಿ ನನ್ನ ಕಡೆಯಿಂದ
ಒಂದು ಚಿಕ್ಕ ತಪ್ಪಾಯಿತು. ಏನು ಅಂತಂದರೆ ದೋಸೆ ಹಾಕಿದ ವೀಡಿಯೋ ಕ್ಲಿಪ್ ಏನಿತ್ತಲ್ಲ ಅದನ್ನು ನಾನು ಇಲ್ಲಿ ಸೇರ್ಸೋಕ್ಕಾಗಿಲ್ಲ. ಯಾಕೆ ಅಂತಂದರೆ ಅದು ಕರಪ್ಟಾಗಿ ಹೋಗಿತ್ತು. ಹಾಗಾಗಿ ದೋಸೆ ಮಾಡ್ಕೊಳ್ಳೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಕಾವಲಿ ಇಟ್ಕೊಳೋದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರಿಸ್ಕೊಂಡು ಹಿಟ್ಟನ್ನು ಹಾಗೆ ಕಾವಲಿ ಮೇಲೆ ಚೆಲ್ಲಿದ್ರಾಯಿತು. ಇದು ಮಾಮೂಲಿ ದೋಸೆ ಥರ ನಿಮಗೆ ಹಿಟ್ಟನ್ನು ಸ್ಪ್ರೆಡ್ ಮಾಡೋದಕ್ಕೆ ಬರೋದಿಲ್ಲ. ಹಾಗೆ ಚೆಲ್ಕೊಂಡ್ರೆ ಆಯಿತು. ನಾನು ದೋಸೆ ಮಾಡೋದನ್ನು ತೋರಿಸಿದ್ದೆ. ದೋಸೆ ಕೂಡ ತುಂಬ ಚೆನ್ನಾಗಿ ಎದ್ದಿತ್ತು ಕಾವಲಿಂದ. ಆದರೆ ಆ ವಿಡಿಯೋ ಕ್ಲಿಪ್ ಕರಪ್ಟಾಗಿ ಹೋಗಿದೆ ನಂಗೆ, ಹಾಗಾಗಿ ಅದನ್ನು ಹಾಕೋದಕ್ಕೆ ಇಲ್ಲಿ ಆಗಲಿಲ್ಲ. ದೋಸೆ ಹಿಟ್ಟು ತುಂಬಾ ಚೆನ್ನಾಗಿ ತಯಾರಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತೆಂಗಿನ ತುರಿ ಸೇರಿಸ್ಕೊಳ್ಳೋದ್ರಿಂದ ರುಚಿ ಅದ್ಭುತವಾಗಿರುತ್ತೆ. ಈಗ ನೀರು ದೋಸೆಗೆ ಹಿಟ್ಟೆಲ್ಲ ರೆಡಿಯಾಗಿ ದೋಸೆ ಕೂಡ ತಯಾರಾಗಿ ಪಕ್ಕದಲ್ಲಿದೆ. ಈಗ ಪನ್ನೀರ್ ಗೀ ರೋಸ್ಗೆ ಏನೆಲ್ಲ ಮಸಾಲೆ ಬೇಕು ನೋಡ್ಕೊಳ್ಳೋಣ. 1.5 ಚಮಚದಷ್ಟು ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆ, ಸೋಂಪು ಕಾಳು ತುಂಬ ಮುಖ್ಯ, ಹಾಗೆ ಮೆಂತ್ಯ ಮತ್ತು ಕರಿಬೇವಿನ ಸೊಪ್ಪನ್ನು ಹತ್ರ ಒಣಗಿದ್ದಿತ್ತು, ನೀವು ಫ್ರೆಶ್ ಆಗಿರೋದು ಕೂಡ ಹಾಕ್ಕೋಬೋದು. ಹಾಗೆ ಮೆಣಸಿನ ಕಾಳುಗಳು ಸುಮಾರು ಒಂದು 12ರಿಂದ 15 ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ ನೀರಿನಲ್ಲಿ. ಹಾಗೆ ಇಲ್ಲಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣನ್ನು ಇಟ್ಕೊಂಡಿದ್ದೀನಿ. ಮತ್ತು ಖಾರಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಕಲರ್ ಎರಡಕ್ಕೂ ಆಗುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ಪ್ರಮಾಣದ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಬೋದು. ನಾನಿಲ್ಲಿ ಒಂದು ಅಂದಾಜು 7-8 ಹಾಕ್ಕೊಂಡಿದ್ದೀನಿ. ಮೆಣಸುಕಾಳಿನ ಖಾರ ಕೂಡ ಇರುತ್ತೆ. ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಳ್ಳೆ ಬಣ್ಣನ ಕೊಡುತ್ತೆ. ಈಗ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಸಾಲೆ ಪದಾರ್ಥಗಳೇನು ಇಟ್ಕೊಂಡಿದ್ದಲ್ಲ ಅದೆಲ್ಲದನ್ನು ಹುರ್ಕೊಳ್ತಾ ಇದ್ದೀನಿ. ಮೆಣಸು ಕಾಳು ತುಂಬಾ ಮುಖ್ಯ, ತುಂಬ ರುಚಿ ಕೊಡುತ್ತೆ. ಹಾಗೆಯೇ ಅದ್ರದ್ದು ಒಂದು ಖಾರ ಏನಿರುತ್ತಲ್ಲ ಅದು ವಿಶೇಷ ಅನಿಸುತ್ತೆ, ಎಸ್ಪೆಷಲಿ ನೀವು ತುಪ್ಪದ ಜೊತೆಗೆ ಅದನ್ನು ಅಂದರೆ ಖಾದ್ಯನ ತಯಾರು ಮಾಡ್ಕೊಂಡು ತಿಂದಾಗ. ಈಗ ಇದಕ್ಕೆಲ್ಲ ನಾವು ಇಟ್ಕೊಂಡಂಥ ಮಸಾಲೆನ ಹಾಕ್ಕೊಂಡು ಹುರ್ಕೊಳ್ಳೋದಕ್ಕೆ ಶುರು ಮಾಡೋಣ. ಆಮೇಲೆ ಕರಿಬೇವಿನ ಸೊಪ್ಪು ಇಲ್ಲಿ 2 ಸತಿ ಯೂಸ್ ಮಾಡ್ಕೋಬೇಕಾಗತ್ತೆ. ಒಂದು ಈ ಮಸಾಲೆನ ಹುರ್ಕೋಬೇಕಾದ್ರೂ ಕೂಡ ಕರಿಬೇವಿನ ಸೊಪ್ಪನ್ನು ಹಾಕೋಬೇಕಾಗತ್ತೆ. ನಂತರ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ, ಅಲ್ಲೂ ಕೂಡ ಬೇಕಾಗತ್ತೆ. ಈಗ ನೀವು ಮಸಾಲೆ ಹುರಿತೀರಲ್ಲ, ಈ ಹಂತದಲ್ಲಿ ಬೇಕಾದರೆ ನೀವು ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೋಬೋದು. ಒಣಗಿಸಿದ್ದೇ ಹಾಕಬೇಕು ಅಂತೇನಿಲ್ಲ, ಆದರೆ ನನ್ನ ಹತ್ರ ಇತ್ತು, ಹಾಗಾಗಿ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹುರ್ಕೊಳ್ಳೋಣ. ತುಂಬ ಹೊತ್ತೇನು ಹುರಿಯೋದು ಬೇಡ, ಬೇಗ ಅದು ಸ್ವಲ್ಪ ಬಿಸಿಯಾಗಿ ಅದ್ರ ಘಮ ಎಲ್ಲ ಬರೋಕ್ಕೆ ಶುರು ಆಗುತ್ತೆ, ಅಷ್ಟಾದರೆ ಸಾಕು. ಆದರೆ ಯಾವುದೇ ಮಸಾಲೆ ಪದಾರ್ಥಗಳು ಸೀದು ಹೋಗದಿರೋ ಹಾಗೆ ನೋಡ್ಕೊಳ್ಳೋದು ತುಂಬ ಮುಖ್ಯ. ಇದಕ್ಕೆ ನಾವು ಮೆಂತ್ಯ ಹಾಕ್ತೀವಿ, ಹಾಗೆಯೇ ಮೆಣಸು ಕಾಳು ಹಾಕ್ತೀವಿ, ಸೋಂಪು, ಜೀರಿಗೆ ಎಲ್ಲವೂ ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹಾಗೆ ಫ್ಲೇವರ್ಫುಲ್ ಆಗಿರೋದಕ್ಕೆ ಕೂಡ ಸಹಾಯ ಮಾಡುವಂಥದ್ದು ಪನ್ನೀರಿಗೆ. ಇದಿನ್ನೇನು ಆಗ್ತಾಯಿದೆ. ಈಗ ಇದನ್ನು ನೀವು ಒಂದು ತಟ್ಟೆನಲ್ಲಿ ಪಕ್ಕಕ್ಕೆ ಎತ್ತಿ ಇಟ್ಕೊಳ್ಳಿ. ಇದು ಸ್ವಲ್ಪ ಆರಿದ್ಮೇಲೆ ಇದನ್ನು ನಾವು ಮಿಕ್ಸರ್ ಜಾರ್ನಲ್ಲಿ ರುಬ್ಕೋಬೇಕಾಗತ್ತೆ. ಮಿಕ್ಸರ್ಗೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ತೊಳೆದು ಇಟ್ಕೊಂಡಿರುವಂಥದ್ದು. ಹುಣಸೆ ಹಣ್ಣು ಮತ್ತು ಇದು ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಸ್ವಲ್ಪ ನಿಮ್ಮ ಫ್ಲೇವರ್ಗೆ ಅನುಸಾರವಾಗಿ ಹಾಕ್ಕೋಬೋದು, ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗೆ ನೆನೆಸಿಟ್ಟಂತಹ ಗೋಡಂಬಿನ ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಗೋಡಂಬಿ ನಿಮಗೆ ಈ ರೀತಿ ರುಬ್ಬೋದಕ್ಕೆ ಕೂಡ ಹಾಕ್ಕೊಳ್ಳೇಬೇಕಾಗತ್ತೆ. ಆಮೇಲೆ ನಿಮಗೆ ಮೇಲೆ ಅಲಂಕಾರಿಕವಾಗಿ ಕೂಡ ಹಾಕೋಬೋದು, ಆದರೆ ರುಬ್ಬೋದಕ್ಕೆ ಮಾತ್ರ ಹಾಕ್ಕೊಳ್ಳೇಬೇಕು. ಜೊತೆಗೆ ಈಗ ಹುರಿದಿಟ್ಟಂಥ ಮಸಾಲೆ ಏನಿತ್ತಲ್ಲ ಅದೆಲ್ಲದನ್ನು ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ನ ತಯಾರು ಮಾಡ್ಕೋಬೇಕಾಗತ್ತೆ. ಚೂರು ತರಿ ಇರಬಾರ್ದು. ತರಿ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ನುಣ್ಣಗಿದ್ದರೆ ಒಂದು ಕೋಟಿಂಗ್ ಏನು ಬರುತ್ತಲ್ಲ ಪನ್ನೀರ್ಗೆ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಇದನ್ನು ರುಬ್ಕೊಂಬರೋಣ. ಇಲ್ಲಿ ನಾನು ಒಂದು 200 ಗ್ರಾಮ್ಗಿಂತಲೂ ಸ್ವಲ್ಪ ಕಡಿಮೆ ಪ್ರಮಾಣದ ಪನ್ನೀರ್ನ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ. ನೀವು ದೊಡ್ಡ ಕ್ಯೂಬ್ಸ್ ಆಗಿ ಕೂಡ ಮಾಡ್ಕೋಬೋದು, ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಸ್ಟ್ರಿಪ್ಸ್ ಥರ ಕೂಡ ಮಾಡ್ಕೋಬೋದು. ಹಾಗೆ ಒಂದು 2 ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಥರ ಬೇಕಾದರೂ ಕಟ್ ಮಾಡಿ ಇಟ್ಕೋಬೋದು. ಈ ರೀತಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತು, ಹಾಗಾಗಿ ಈ ರೀತಿ ಮಾಡಿಕೊಂಡೆ. ಮಸಾಲೆ ಎಲ್ಲ ಏನು ಹುರ್ಕೊಂಡಿದ್ನಲ್ಲ ಅದೇ ಪ್ಯಾನಿಗೆ 1 ಚಮಚ 1.5 ಚಮಚದಷ್ಟು ತುಪ್ಪನ ಹಾಕ್ಕೊಳ್ತೀನಿ. ಸ್ವಲ್ಪ ತುಪ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಈ ತುಪ್ಪದಲ್ಲಿ ನಾವು ಪನ್ನೀರ್ನ ಹುರ್ಕೋಬೇಕಾಗತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಹಾಕೋತೀನಿ. ನಿಮಗೆ ಒಂದು ಚಿಟಿಕೆ ಉಪ್ಪು ಕೂಡ ಹಾಕೋಬೋದು. ಅಂದರೆ ಪನ್ನೀರಿಗೆ ಉಪ್ಪಿಂದು ಆ ಟೇಸ್ಟ್ ಎಲ್ಲ ಒಳಗೆ ತನಕ ಬರಲಿ ಅಂತಿದ್ರೆ ನೀವು ಒಂದು ಸ್ವಲ್ಪ ಉಪ್ಪನ್ನ ಕೂಡ ಹಾಕೋಬೋದು. ಆದರೆ ನಾನಿಲ್ಲಿ ಅರಿಶಿನ ಹಾಕೋತಾ ಇದ್ದೀನಿ, ಅಷ್ಟೇ ಸಾಕಾಗುತ್ತೆ. ಅರಿಶಿನ ಹಾಕ್ಕೊಂಡ್ಮೇಲೆ ಇದಕ್ಕೆ ಹೆಚ್ಚಿಟ್ಟಂತಹ ಕ್ಯೂಬ್ ಶೇಪಲ್ಲಿರುವಂತಹ ಪನ್ನೀರ್ಗಳನ್ನು ಇಲ್ಲಿ ನಾನು ಅರೇಂಜ್ ಮಾಡ್ಕೊಳ್ತೀನಿ. ಪನ್ನೀರ್ನ ಕರೆದು ಕೂಡ ಬಳಸ್ಬೋದು, ಅಥವಾ ನಾನಿಲ್ಲಿ ಮಾಡಿದ ಹಾಗೆ ಪ್ಯಾನ್ನಲ್ಲಿ ಲೈಟಾಗಿ ರೋಸ್ಟ್ ಮಾಡ್ಕೊಂಡು ಕೂಡ ಬಳಸ್ಬೋದು. ನೀವು ನಾನ್ ಸ್ಟಿಕ್ ಪ್ಯಾನ್ನ ಬಳಸ್ತೀರಾ ಅಂದರೆ ತುಂಬ ಒಂದು ರೀತಿ
ಒಂದು ಕೆಂಪು ಕಲರ್ ಏನು ಕ್ರಿಸ್ಪಾಗಿ ಆಗೋ ಥರ ಆಗುತ್ತಲ್ಲ ಆ ಥರ ಕೂಡ ಮಾಡಬಹುದು. ಈ ಅರಿಶಿನ ಹಾಕೋದ್ರಿಂದ ಪನ್ನೀರು ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಆರಿದ ಮೇಲೂ ಕೂಡ ಗೀ ರೋಸ್ಟು ನಿಮಗೆ ಪನ್ನೀರ್ ತಿನ್ನಬೇಕಾದ್ರೆ ರಬ್ಬರ್ ಥರ ಅನಿಸೋದಿಲ್ಲ, ಸಾಫ್ಟಾಗಿರುತ್ತೆ, ಒಳಗಡೆ ಮೇಲೆ ಕ್ರಿಸ್ಪಾಗಿ ಉಳಿಯುತ್ತೆ. ಈ ಟಿಪ್ನ ಖಂಡಿತ ಫಾಲೋ ಮಾಡಿ, ಯಾಕೆಂದರೆ ತುಂಬ ಜನಕ್ಕೆ ಈ ಸಮಸ್ಯೆ ಎದುರಾಗಿರುತ್ತೆ. ಪನ್ನೀರ್ದು ಯಾವುದೇ ಡಿಶ್ ಮಾಡಿದಾಗ ಮೊದಲು ಸಾಫ್ಟಾಗಿರುತ್ತೆ, ಆಮೇಲೆ ಆರಿದ್ಮೇಲೆ ರಬ್ಬರ್ ಥರ ಚೂಯಿ ಆಗಿ ಹೋಗುತ್ತೆ ಅಂತಿರುತ್ತೆ. ಈ ಸ್ಟೆಪ್ನ ಫಾಲೋ ಮಾಡೋದ್ರಿಂದ ಪನ್ನೀರು ಸಾಫ್ಟಾಗಿ ಉಳಿಯೋ ಹಾಗೆ ಆಗುತ್ತೆ. ಇದು ನಿಮಗೆ ತಕ್ಷಣ ನೀವು ಒಂದು ಮಗ್ಚೆಕಾಯಿ ತೊಗೊಂಡೋ ಸೌಟ್ ತೊಗೊಂಡೋ ಇದನ್ನು ಹುರಿಯೋದಕ್ಕಾಗಲಿ ಅಥವಾ ಮಗ್ಚ್ ಹಾಕೋದಕ್ಕಾಗಲಿ ಪ್ರಯತ್ನ ಪಡಬೇಡಿ. ಅದು ಪ್ಯಾನಿಗೆ ಅಂಟ್ಕೊಂಡಿರುತ್ತೆ, ಅಷ್ಟು ಸುಲಭವಾಗಿ ಬರೋದಿಲ್ಲ, ಕಿತ್ಕೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಇದು ಸ್ಟೀಲ್ ಪ್ಯಾನು. ನೀವು ನಾನ್ ಸ್ಟಿಕ್ ಬಳಸ್ತೀರಾ ಅಂತಂದರೆ ಖಂಡಿತ ಏನು ತೊಂದರೆ ಆಗೋದಿಲ್ಲ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಮಗ್ಚೆಕಾಯಿ ಸಹಾಯದಿಂದ ಅದನ್ನು ನಾನು ಎತ್ತೋದಕ್ಕೆ ಪ್ರಯತ್ನ ಪಟ್ಟರು ಅದು ಅಂಟ್ಕೊಂಡಿದೆ, ಹೇಳ್ತಾ ಇಲ್ಲ. ಒಂದು ಸ್ವಲ್ಪ ಹೊತ್ತು ನೀವು ತಾಳ್ಮೆಯಿಂದ ಕಾದರೆ ತಾನಾಗೆ ಪನ್ನೀರು ಪ್ಯಾನ್ನ ಬಿಡುತ್ತೆ, ನೀಟಾಗಿ ಫ್ಲಿಪ್ ಆಗುತ್ತೆ, ಎಲ್ಲ ಕಡೆ ಟರ್ನ್ ಆಗಿ ರೋಸ್ಟ್ ಆಗುತ್ತೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅರಿಶಿಣದ ಒಂದು ಕೋಟಿಂಗ್ ಏನಿದೆಯಲ್ಲ ಅದು ಕ್ಲೀನಾಗಿ ಪನ್ನೀರ್ಗೆ ಆಗುತ್ತೆ. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಪನ್ನೀರ್ನಲ್ಲಿ ಆ ಒಂದು ತುಪ್ಪದ ಫ್ಲೇವರ್ ಏನು ಬರಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು. ಇಲ್ಲಿ 1-2 ಸ್ಪೂನಷ್ಟು ತುಪ್ಪ ಸಾಕಾಗತ್ತೆ. ಇಲ್ಲ ನಾವು ಇನ್ನೊಂಚೂರು ಜಾಸ್ತಿ ಹಾಕೋತೀವಿ ಅಂದರೆ ಖಂಡಿತ ಹಾಕ್ಕೊಳ್ಳಿ. ನೋಡಿ ಆಗಲೇ ಪ್ಯಾನ್ ಬಿಟ್ಟು ಕ್ಲೀನಾಗಿ ಪನ್ನೀರ್ ಬಂದು ಅದಾಗೆ ರೋಲ್ ಆಗೋಕ್ಕೆ ಶುರುವಾಗಿದೆ. ಅದಕ್ಕೆ ನಾನು ಹೇಳಿದ್ದು ಒಂದು ಸ್ವಲ್ಪ ಹೊತ್ತು ಕಾದರೆ ತಾನಾಗೆ ಅದು ಬೆಂದ ಮೇಲೆ ಪ್ಯಾನ್ನ ಬಿಡುತ್ತೆ. ಸುಲಭವಾಗಿ ನೀವು ಅದನ್ನು ಫ್ಲಿಪ್ ಮಾಡ್ಬೋದು, ಅಥವಾ ಹೀಗೆ ಪ್ಯಾನ್ನ ಆಡಿಸ್ತಾ ಇದ್ದರೆ ಎಲ್ಲ ಕಡೆ ಅದು ರೊಟೇಟ್ ಆಗಿ ಆ ಒಂದು ತುಪ್ಪದ ಮತ್ತು ಅರಿಶಿಣದ ಕೋಟಿಂಗ್ ಏನಿದೆ ಅದು ಚೆನ್ನಾಗಾಗತ್ತೆ. ಇದಕ್ಕೆ ಏನಾರ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ನೀವು ಹಾಗೆ ಒಂದು ಬೌಲ್ನಲ್ಲಿ ಒಂದು ಸ್ವಲ್ಪ ಸಲಾಡ್ ಜೊತೆಗೆ ತಿಂತೀರಾ ಅಂದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ನಾವು ಮಸಾಲೆ ಎಲ್ಲ ಮಾಡಿಟ್ಕೊಂಡಿದ್ದೀವಲ್ವ, ಸೊ ಇಲ್ಲಿ ನೀವು ತುಂಬ ಹೊತ್ತು ಹುರಿತಾ ಕೂತ್ಕೋಬೇಡಿ, ಅಷ್ಟೊಂದು ಅವಶ್ಯಕತೆ ಇಲ್ಲ. ಜಸ್ಟ್ ನಮಗೆ ತುಪ್ಪದ ಫ್ಲೇವರ್ ಬರಬೇಕು ಪನ್ನೀರಿಗೆ, ಅಷ್ಟೇ. ಈಗ ನೋಡಿ ಪ್ಯಾನ್ ಬಿಟ್ಕೊಂಡು ಬಂತು. ನಾನಿಲ್ಲಿ ವೀಡಿಯೋನ ಫಾಸ್ಟ್ ಫಾರ್ವರ್ಡು ಮಾಡಿಲ್ಲ, ಯಾವುದನ್ನು ಕ್ಲಿಪ್ನು ಮಿಸ್ ಮಾಡಿಲ್ಲ, ಎಲ್ಲದೂ ಕೂಡ ನಿಮಗೆ ತೋರಿಸೀನಿ. ಕೆಲವ್ರಿಗಿರುತ್ತೆ ಸ್ಟೀಲ್ ಪ್ಯಾನೆಲ್ಲ ಬಳಸಿದಾಗ ಹೇಗೆ ನಾವು ಪನ್ನೀರ್ನ ಇದು ಮಾಡ್ಕೊಳ್ಳೋದು ಅಂಥೇಳಿ. ಸೊ ಅದಕ್ಕೆ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದೇ ಪ್ಯಾನಿಗೆ ಮತ್ತೆ ನಾನು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮಸಾಲೆ ಎಲ್ಲ ಹುರ್ಕೊಳ್ತೀನಿ. ಆಲ್ರೆಡಿ ಅದರೊಳಗೆಲ್ಲ ಫ್ಲೇವರ್ ಇರುತ್ತಲ್ವ, ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ. ಪನ್ನೀರ್ ಘೀ ರೋಸ್ಟ್ ಅಂದಮೇಲೆ ಸ್ವಲ್ಪ ತುಪ್ಪದ ಕ್ವಾಂಟಿಟಿ ಜಾಸ್ತಿನೇ ಇರುತ್ತೆ. ಎಷ್ಟು ಸತಿ ಹೇಳಿದ್ನೋ ಈ ವಿಡಿಯೋದಲ್ಲಿ ಗೊತ್ತಿಲ್ಲ, ಆದರೆ ನಿಮಗೆ ಕರೆಕ್ಟಾಗಿ ನಾನು ಹೇಳೋದು ಕನ್ವೆ ಆಗಲಿ ಅಂಥೇಳಿ ಪದೇ ಹೇಳ್ತಾಯಿದ್ದೀನಿ. ಇಲ್ಲೊಂದು 3-4 ಚಮಚ ತುಪ್ಪ, ಅಥವಾ ನೀವು ಕಡಿಮೆ ಬೇಕಾದರೆ ಕಡಿಮೆ, ಇನ್ನೂ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಏನಿತ್ತಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಫ್ರೆಶ್ ಆಗಿರೋಂತಹ ಕರಿಬೇವಿನ ಸೊಪ್ಪನ್ನು ಕೂಡ ನೀವು ಈ ಹಂತದಲ್ಲಿ ಹಾಕೋಬೋದು. ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಈ ಹಂತದಲ್ಲಿ ಹಾಕಿದರೆ ನಿಮಗೆ ಕ್ರಿಸ್ಪಿಯಾಗಿರುತ್ತೆ, ಅದೊಂದು ರೀತಿ ಟೇಸ್ಟ್ ಕೊಡುತ್ತೆ. ಲಾಸ್ಟಿಗೆ ಹಾಕಿದ್ರೆ ಅದ್ರ ಫ್ಲೇವರ್ ಜಾಸ್ತಿ ಇರುತ್ತೆ. ಸೊ ಇಲ್ಲ ಎರಡೂ ಸತಿ ನಾವು ಹಾಕ್ಕೊಳ್ತೀವಿ, ನಮಗೆ ತುಂಬ ಇಷ್ಟ ಅಂದರೆ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಸರಿನಾ? ಈ ಈರುಳ್ಳಿನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಇದು ಈರುಳ್ಳಿ ಎಲ್ಲ ಬೆಂದ ಹಾಗೆ ಆಗಬೇಕು. ತೀರಾ ಹಸಿ ತೀರಾ ಒಂಥರ ಬಾಯಿಗೆ ತುಂಬ ಕ್ರಿಸ್ಪಿಯಾಗಿದ್ದರೂ ಅಷ್ಟು ಚೆನ್ನಾಗಿರಲ್ಲ ಅಂತ ನನಗೆ ಅನಿಸುತ್ತೆ. ಇಲ್ಲ ನಿಮಗೆ ಹಾಫ್ ಕುಕ್ಡ್ ಆ ಥರ ಇಷ್ಟ ಆಗುತ್ತೆ ಅಂದರೆ ಅದನ್ನು ಕೂಡ ಮಾಡ್ಬೋದು. ಬಟ್ ಎನಿವೇಸ್ ಇದ್ರೊಳಗೆ ನಾವು ಮಸಾಲೆನ ಹಾಕ್ಕೊಂಡು ಹುರಿದಾಗ ಈರುಳ್ಳಿ ಬೆಂದ ಹಾಗೆ ಆಗುತ್ತೆ. ಹಾಗಾಗಿ ಮೊದಲೇ ಒಗ್ಗರಣೆಯಲ್ಲಿ ತುಪ್ಪದ ಫ್ಲೇವರ್ ಹಿಡಿಯೋ ಹಾಗೆ ಹುರ್ಕೊಂಡ್ರೆ ಚೆನ್ನಾಗೇ ಇರುತ್ತೆ. ಈಗ ಇದನ್ನು ನಾನು ನಿಮಗೆ ಮಸಾಲೆ ಎಲ್ಲ ರುಬ್ಕೊಂಡಿದ್ದನ್ನು ಇನ್ನೊಂದು ಬಟ್ಲಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಇದರಲ್ಲಿ ಸ್ವಲ್ಪ ನನ್ನ ಏನು ಈರುಳ್ಳಿ ಇತ್ತಲ್ಲ ಇದು ಸ್ವಲ್ಪ ಜಾಸ್ತಿನೇ ಹುರಿದಾಗೋಯ್ತು. ಗಮನಿಸಿರ್ಬೋದು ನೀವು ಇಲ್ಲಿ. ಇಷ್ಟೊಂದೇನು ಹುರಿಯೋದು ಬೇಡ, ಸ್ವಲ್ಪ ಅದು ಟ್ರಾನ್ಸ್ಲೂಸೆಂಟ್ ಆದರೆ ಸಾಕು. ಈಗ ರುಬ್ಬಿಟ್ಟಂತಹ ಮಸಾಲೆನ ಸೇರಿಸ್ಕೊಳ್ಳೋಣ. ಇನ್ನೇನು ಜಾಸ್ತಿ ಕೆಲಸ ಅಲ್ಲ, ಇದನ್ನು ಹುರ್ಕೊಳ್ತಾ ಇರೋದು ಅಷ್ಟೇ ಕೆಲಸ. ನಾವು ನೆನೆಸಿಟ್ಟಂಥ ಗೋಡಂಬಿ, ಆಮೇಲೆ ಹಸಿ ಶುಂಠಿ, ಬೆಳ್ಳುಳ್ಳಿ ಎಲ್ಲದೂ ಬಿದ್ದಿತ್ತಲ್ವ, ಅದರದ್ದೆಲ್ಲ ಹಸಿ ವಾಸನೆ ಹೋಗಿ ಸ್ವಲ್ಪ ತುಪ್ಪ ಎಲ್ಲ ಬಿಟ್ಕೊಳತ್ತೆ. ಗೊತ್ತಾಗತ್ತೆ ನಿಮಗೆ, ಬಣ್ಣನೂ ಬದಲಾಗತ್ತೆ. ಅಲ್ಲಿವರೆಗೂ ಇದನ್ನು ನಾವು ಹುರ್ಕೋತಾ ಇರಬೇಕು. ಇದು
ಮಸಾಲೆ ಎಲ್ಲ ಚೆನ್ನಾಗಿ ಹುರಿದು ತಯಾರಾಗಿದೆ, ಬಣ್ಣ ಕೂಡ ಬದಲಾಗಿದೆ, ಹಾಗೆಯೇ ತುಪ್ಪ ಎಲ್ಲ ಸೈಡಿಂದ ಬಿಟ್ಕೊಳ್ಳೋಕೆ ಶುರುವಾಯಿತು. ಈ ಹಂತದಲ್ಲಿ ಇದಕ್ಕೆ ನಾನು ಒಂದು 2 ಚಮಚದಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರಿನ ಅಂಶ ಖಂಡಿತ ಹಾಕೋಬೇಡಿ, ಗಟ್ಟಿಯಾಗಿರೋಂಥ ಇದೇನಿರುತ್ತಲ್ಲ ಭಾಗ ಮೊಸರಿಂದು ಅದನ್ನು ಹಾಕ್ಕೊಳ್ಳಿ. ಇದು ಒಂದು 2 ಚಮಚದಿಂದ 3 ಚಮಚ ಹಾಕ್ಕೋಬೋದು. ಹುಳಿ ಇರಬಾರ್ದು, ಹುಳಿ ಇದ್ದರೆ ಚೆನ್ನಾಗಿ ಅನಿಸೋದಿಲ್ಲ, ಫ್ರೆಶ್ ಆಗಿದ್ದರೆ ಒಳ್ಳೆಯದು. ಮೊಸರು ಹಾಕ್ಕೊಂಡ್ಮೇಲೆ ಸತತವಾಗಿ ಕೈ ಆಡಿಸ್ತಾ ಇರಿ, ಅದೇನು ಒಡೆದ ಹಾಗೆ ಆಗೋದಿಲ್ಲ. ಒಂದೇನು ಕಾರಣ ಅಂದರೆ ಗೋಡಂಬಿ, ನಾವು ನೆನೆಸಿಟ್ಟಂತಹ ಗೋಡಂಬಿನ ಸೇರಿಸ್ಕೊಂಡಿರೋದ್ರಿಂದ. ಈಗ ಮತ್ತೆ ಪುನಃ ಹುರ್ಕೋಬೇಕಾಗತ್ತೆ. ಎಲ್ಲಿವರೆಗೆ ಅಂತಂದರೆ ಅದರೊಳಗೆ ಏನಾದ್ರು ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಆರು ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಮತ್ತೆ ಪುನಃ ಇದು ತುಪ್ಪ ಎಲ್ಲ ಸೈಡಿಂದ ಬಿಟ್ಕೊಳ್ಳೋಕೆ ಶುರುವಾಗುತ್ತೆ, ಗಟ್ಟಿಯಾಗುತ್ತೆ ಮಸಾಲೆ. ಆಮೇಲೆ ಇದಕ್ಕೆ ನಾವು ಪನ್ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನಾನು ಇಲ್ಲಿವರೆಗೂ ಉಪ್ಪನ್ನು ಸೇರಿಸ್ಕೊಂಡಿಲ್ಲ, ಕಡೆಯದಾಗಿ ನಾನು ಉಪ್ಪನ್ನು ಸೇರಿಸ್ಕೋತೀನಿ. ಕಡೆಯದಾಗಿ ಸೇರಿಸ್ಕೊಂಡ್ರೆ ಉಪ್ಪನ್ನು ಅಷ್ಟೇ ಸಾಕಾಗುತ್ತೆ ರುಚಿಗೆ ಅಂತ ಹೇಳ್ಬೋದು. ಈಗ ಮತ್ತೆ ಹುರಿಯೋ ಕೆಲಸ ಮುಂದುವರೆದಿದೆ. ಮತ್ತೆ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ, ಸೈಡಿಂದ ಎಲ್ಲ ತುಪ್ಪ ಬಿಡೋಕ್ಕೆ ಶುರುವಾಯಿತು. ಈ ಹಂತದಲ್ಲಿ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತೀನಿ. ಹುಣಸೆ ಹಣ್ಣು ಹಾಕಿದ್ಮೇಲೆ ಒಂಚೂರು ಸಿಹಿ ಸೇರಿಸೋದು ತುಂಬ ಚೆನ್ನಾಗಿರುತ್ತೆ, ಒಂದು ರುಚಿ ಬರುತ್ತೆ. ಅಫ್ಕೋರ್ಸ್ ಪನ್ನೀರ್ನಲ್ಲೂ ಕೂಡ ಅದರದ್ದು ಒಂದು ಸಿಹಿ ಅಂಶ ಚೆನ್ನಾಗೇ ಇರುತ್ತೆ, ಈರುಳ್ಳಿ ಇದೆ, ಗೋಡಂಬಿ ಇದೆ. ನನಗನ್ನಿಸ್ತು ಒಂಚೂರು ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಅಂಥೇಳಿ. ಇದು ಆಪ್ಷನಲ್ಲು, ನನ್ನ ಅನುಭವದಲ್ಲಿ ನಾನು ಇದನ್ನು ಕಂಡ್ಕೊಂಡಿದ್ದು. ನಿಮಗೆ ಬೇಕು ಅನ್ಸಿದ್ರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಜಾಸ್ತಿ ಅಲ್ಲ, ಚೂರೇ ಚೂರು ನಾನು ಕೈಯಲ್ಲಿ ಇಟ್ಕೊಂಡಿದ್ದು ಕ್ವಾಂಟಿಟಿನ ನೀವು ಗಮನಿಸಿರ ಅಂತ ಅಂದ್ಕೊಳ್ತೀನಿ. ಬ್ರೌನ್ ಶುಗರ್ ಹಾಕದೆ ನೀವು ಯಾವ ಸಕ್ಕರೆನ ಕೂಡ ಹಾಕೋಬೋದು, ಮಾಮೂಲಿ ವೈಟ್ ಶುಗರ್ ಏನಿರುತ್ತಲ್ಲ ಅದನ್ನು ಕೂಡ ಹಾಕೋಬೋದು, ಸ್ವಲ್ಪ ಅಷ್ಟೇ. ಈಗ ನೋಡಿ ಎಷ್ಟು ಚೆನ್ನಾಗಿ ಅದು ಪ್ಯಾನನ್ನು ಬಿಟ್ಕೊಂಡು ಬರ್ತಿದೆ. ಮಸಾಲ ಇದು ಸೂಪರಾಗಿ ರೆಡಿಯಾಗಿದೆ, ಘಮ್ ಅಂತ ಇದ್ರ ಪರಿಮಳ ಬೀರ್ತಾ ಇತ್ತು. ಈಗ ಇದಕ್ಕೆ ನಾನು ಪನ್ನೀರ್ ಏನಿತ್ತಲ್ಲ ಇದನ್ನು ಸೇರಿಸ್ಕೋತೀನಿ. ಫ್ರೆಶ್ ಆಗಿರೋವಂತಹ ಕರಿಬೇವಿನ ಸೊಪ್ಪನ್ನು ಖಂಡಿತ ಈ ಹಂತದಲ್ಲಿ ಸೇರಿಸ್ಕೊಳ್ಳಿ. ಒಗ್ಗರಣೆಗೆ ಸೇರಿಸ್ಕೊಂಡಿದ್ದು ಕರಿಬೇವಿನ ಸೊಪ್ಪು ಆಲ್ರೆಡಿ ಅದೊಂಥರ ಕ್ರಿಸ್ಪ್ ಆಗಿರುತ್ತೆ, ಇಲ್ಲದ್ರೆ ಮೆತ್ತಗಾಗಿ ಹೋಗಿರುತ್ತೆ. ಅದು ಮಾಡಿದ್ರು ಕೂಡ ಈ ಹಂತದಲ್ಲಿ ಸೇರಿಸ್ಕೊಳ್ಳಿ. ಕರಿಬೇವಿನ ಸೊಪ್ಪೆ ಈ ಏನಿದೆಯಲ್ಲ ರೆಸಿಪಿಯ ಜೀವಾಳ ಅಂತ ಹೇಳ್ಬೋದು. ಜಾಸ್ತಿ ಕೈ ಆಡ್ಸೋಕ್ಕೆ ಹೋಗಬೇಡಿ, ಪನ್ನೀರ್ ಅಕಸ್ಮಾತ್ ಮುರಿದು ಹೋಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ನಮಗೇನು ಅಂತಂದರೆ ನಾವು ಹಾಕಿರೋವಂಥ ಮಸಾಲೆ ಏನಿದೆಯಲ್ಲ ಅದರದ್ದೆಲ್ಲ ಫ್ಲೇವರು ಪನ್ನೀರೊಳಗೆ ಬರಬೇಕು ಅಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತೀನಿ. ತುಂಬ ಕಡಿಮೆ ಕ್ವಾಂಟಿಟಿಲಿ ಉಪ್ಪು ಬೇಕಾಗತ್ತಿಲ್ಲಿ. ಅದು ನಾನು ಮಾಮೂಲಿ ಟೇಬಲ್ ಸಾಲ್ಟ್ ಬಳಸ್ತಾ ಇದ್ದೀನಿ. ಪಿಂಕ್ಸ್ ಹಿಮಾಲಯನ್ ಸಾಲ್ಟ್ ನಮ್ಮಲ್ಲಿ ಬಳಸೋದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಅದರಿಂದ ಇದೇನು ಮಾಮೂಲಿ ಟೇಬಲ್ ಸಾಲ್ಟು ಪುಡಿ ಉಪ್ಪು ಏನಿರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಒಂದು ಸತಿ ಕೈ ಆಡಿಸ್ಬಿಟ್ಟು ಇದನ್ನು ಒಂದು ನಿಮಿಷಗಳ ಕಾಲ ಮುಚ್ಚಿಟ್ರೆ ಸಾಕು. ಒಲೆ ಉರಿನ ಸಿಮ್ ಮಾಡಿಬಿಟ್ಟು ಮುಚ್ಚಿಟ್ರೆ ನಿಮ್ಮ ಪನ್ನೀರ್ ಘೀ ರೋಸ್ಟು ರೆಡಿ ಆಗುತ್ತೆ. ನೋಡಿದ್ರ ರೆಸಿಪಿನ ನೋಡೋದಕ್ಕೆ ಎಷ್ಟು ಅದ್ಭುತವಾಗಿತ್ತಲ್ವಾ. ನೀವೇನಾದ್ರೂ ಪನ್ನೀರ್ ಪ್ರಿಯರ್ ಆಗಿದ್ರೆ ನನ್ನ ಥರ ನಿಮಗೂ ಕೂಡ ಖಂಡಿತ ಈ ಡಿಶ್ ಇಷ್ಟ ಆಗಿರುತ್ತೆ. ಅಥವಾ ನೀವು ಪನ್ನೀರ್ ಇಷ್ಟ ಆಗ್ತಿಲ್ಲ ಅಂದರೆ ನಾರ್ತ್ ಇಂಡಿಯನ್ ಯಾವ್ದಾರ ಗ್ರೇವಿಗಳಲ್ಲಿ ತಿಂದು ಅಂತಿದ್ರೆ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಅಂದರೆ ಎಸ್ಪೆಷಲಿ ಮಂಗಳೂರು ಸ್ಟೈಲ್ನಲ್ಲಿ ಮಂಗಳೂರು ಕಡೆ ಮಾಡುವಂಥ ಈ ಘೀ ರೋಸ್ಟ್ನ ಪನ್ನೀರ್ ಘೀ ರೋಸ್ಟ್ನ ನೀವು ಮಾಡಿ ನೋಡಿದ್ರೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆಮೇಲೆ ತುಂಬ ಆರೋಗ್ಯವಾಗಿರುವಂಥ ಕರಿಬೇವಿನ ಸೊಪ್ಪು ಇರ್ಬೋದು ಅಥವಾ ತುಪ್ಪದ ಬಳಕೆ ಇರ್ಬೋದು, ಎರಡೂ ಕೂಡ ಇದೆ. ಅಫ್ಕೋರ್ಸ್ ತುಪ್ಪ ನೀವು ಹೆಚ್ಚು ಕಡಿಮೆ ಹಾಕೋಬೋದು, ನಿಮ್ಮ ಶಕ್ತಿ ಅನುಸಾರ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ತುಪ್ಪನ ಅಡುಗೆಗೆ ಯಥೇಚ್ಛವಾಗಿ ಹಾಕಿ ಮಾಡಿದರೆ ಒಂದು ಶಕ್ತಿ ಅನುಸಾರ, ಇನ್ನೊಂದು ಕೆಲವರು ಅಷ್ಟೊಂದು ಹೆವಿಯಾಗಿರುವಂಥ ಡಿಶ್ಗಳು ತಿಂದರೆ ಅರಗಿಸೋಕ್ಕೂ ಕೂಡ ಸಾಧ್ಯ ಇರೋದಿಲ್ಲ. ಆದರೆ ಕರಿಬೇವಿನ ಸೊಪ್ಪಿನ ರುಚಿ ಮತ್ತು ಆ ಘಮ ಇದೆಯಲ್ಲ ಅದಂತೂ ಅದ್ಭುತವಾಗಿ ಕಾಂಪ್ಲಿಮೆಂಟ್ ಮಾಡುತ್ತೆ ಪನ್ನೀರ್ಗೆ. ಸೊ ಮಸ್ಟ್ ಟ್ರೈ ರೆಸಿಪಿ. ನೀರು ದೋಸೆ ಕೂಡ ನಿಮ್ಗೆ ಇಲ್ಲಿ ನೋಡ್ಕೊಂಡಿದ್ದೀರಾ ಹೇಗೆ ಸುಲಭವಾಗಿ ಮಾಡ್ಬೋದು ಅಂತ ಹೇಳಿ. ವಿಶೇಷ ಏನು ಅಂತಂದರೆ ನಾನಿಲ್ಲಿ ಬರೀ ಒಂದು 3 ಗಂಟೆಗಳ ಕಾಲ ಮಾತ್ರ ಅಕ್ಕಿನ ನೆನೆಸಿದ್ದು, ರಾತ್ರಿ ಇಡೀ ನೆನೆಸಿ ನಾನು ಮಾಡಿಲ್ಲ.
ಹಾಗಾಗಿ ಈ ರಜಾ ದಿನಗಳಲ್ಲಿ ನೀವು ರಾತ್ರಿ ಏನು ಪ್ರಿಪೇರ್ ಆಗದೆ ಬೆಳಗ್ಗೆ ಎದ್ದು ಇವತ್ತು ಏನಪ್ಪ ತಿಂಡಿಗೆ ಅಂದರೆ ಒಂದು 6 ಗಂಟೆ ಹಾಗೆ ನೀವು ಅಕ್ಕಿನ ನೆನೆಸಿಟ್ರೆ ಒಂದು 9 ಗಂಟೆ ಹಾಗೆ ತಿಂಡಿ ಮಾಡೋದಕ್ಕೆ ರೆಡಿ ಆಗುತ್ತೆ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಪುರ್ಸೊತ್ತಾಗಿರೋ ಈ ಸಮಯದಲ್ಲಿ, ಸ್ಕೂಲು ಕಾಲೇಜಿನ ಗದ್ದಲ ಇದ್ದಿರೋ ಈ ಸಮಯದಲ್ಲಿ ಟ್ರೈ ಮಾಡಿ ನೋಡಿ. ಸಿಗೋಣ ಇನ್ನೊಂದು ಸುಂದರವಾದ ವಿಡಿಯೋ ಅಥವಾ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.